ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತಮ್ಲೈನ್ ನೋಡಿ ವಿಷಯ ಏನಂತ ಗೊತ್ತಾಗಿರ್ಬೋದು. ತುಂಬ ಜನರ ಸಮಸ್ಯೆ ಅಂತ ಹೇಳಿದರೆ ಅದು ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಮತ್ತು ಬಿಳಿ ಕೂದಲು ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು. ಟೋಟಲ್ ಆಗಿ ಒಂದು ಕೂದಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಖಂಡಿತ ಇರುತ್ತೆ. ಅದು ಈಗಿನ ಧೂಳು ಪ್ರದೂಷಣೆ ಅದರಿಂದ ಆಗಿರ್ಬೋದು, ಅಥವಾ ಈಗಿನ ನೀರಿನಿಂದ ಆಗಿರ್ಬೋದು, ಅಥವಾ ಈಗಿನ ಒಂದು ಫುಡ್ ಸ್ಟೈಲಿಂದ ಆಗಿರ್ಬೋದು. ಸಾಕಷ್ಟು ಸಮಸ್ಯೆಗಳಿಂದ ಈ ಒಂದು ಹೇರ್ ಫಾಲ್ ಅಂದರೆ ತಲೆ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಇದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈಗಿನ ಫುಡ್ ಸ್ಟೈಲ್ ಆಗಿರ್ಬೋದು ಮತ್ತು ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಅದರ ಜೊತೆಗೆ ಈ ಕೂದಲ ಬೆಳವಣಿಗೆ ಸಮಸ್ಯೆ ತುಂಬ ಜನರಿಗಿದೆ. ಕೆಲವರು ಹೇಳ್ತಾರೆ ಇದು ಹೆರಿಟೇಜ್ ಪ್ರಾಬ್ಲಮಿಂದ ಬಂದಿರೋದು, ಮತ್ತು ಕೆಲವರು ಹೇಳ್ತಾರೆ ವೈಟ್ ಹೇರ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ನಾವೀಗ ತೀರ್ಥ ತಗೊಳ್ತೇವಲ್ವ, ದೇವಸ್ಥಾನದಲ್ಲಿ ತೀರ್ಥ ತಗೊಳ್ಳುವಾಗ ಅದರಲ್ಲಿ ಏನಾದರೂ ತುಪ್ಪದ ಅಂಶ ಇದ್ದರೆ ನಾವು ಈ ಥರ ಮಾಡಿದರೆ ಅಲ್ಲಿ ವೈಟ್ ಹೇರ್ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಆಗಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ವೈಟ್ ಹೇರ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಅದು ಕ್ಯಾಲ್ಶಿಯಂ ಪ್ರಾಬ್ಲಮ್. ಓಕೆನಾ, ಕ್ಯಾಲ್ಶಿಯಂ ಪ್ರಾಬ್ಲಮಿಂದ ಖಂಡಿತ ವೈಟ್ ಹೇರ್ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆದಾಗ, ಕೆಲವರು ಕೇಳ್ಬೋದು ಕ್ಯಾಲ್ಶಿಯಂ ಕಡಿಮೆ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ನಿಮ್ಮ ಉಗುರುಗಳುಂಟಲ್ವಾ, ಉಗುರುಗಳ ಮಧ್ಯದಲ್ಲಿ ಒಂದು ವೈಟ್ ಕಲರ್ನ ಕಲೆ ಇರುತ್ತೆ ನೋಡಿ, ನಾನು ಬೇಕಾದರೆ ಫೋಟೋ ಹಾಕ್ತೇನೆ. ಸೊ ವೈಟ್ ಕಲರ್ನ ಕಲೆ ಇದ್ದಾಗ ಸೊ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬಂದೇ ಬರುತ್ತೆ. ಮತ್ತು ಇವಾಗ ನೋಡಿ, ತುಂಬ ಜನರಿಗೆ ಈಗ ಸ್ಟ್ರೈಟ್ನಿಂಗ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿರ್ತಾರೆ, ಮತ್ತು ಕೆಲವೊಂದು ಶ್ಯಾಂಪೂಸ್ಗಳು ಯೂಸ್ ಮಾಡ್ತಾರೆ. ಸೊ ಇದರಿಂದಾಗಿ ಕೂಡ ಕೆಲವರು ಉಂಟಲ್ವಾ ಬಿಸಿಯಾಗಿ ಸ್ನಾನ ಮಾಡ್ತಾರೆ. ಓಕೆನಾ, ಬಿಸಿಯಾಗಿ ಸ್ನಾನ ಮಾಡ್ತಾರೆ. ಅದರಿಂದ ತುಂಬ ಹೇರ್ ಫಾಲ್ ಆಗೇ ಆಗುತ್ತೆ. ಮತ್ತು ಮುಖ್ಯವಾಗಿ ನನ್ನ ಇವತ್ತು ಟಾಪಿಕ್ ಇರೋದು ವೈಟ್ ಹೇರ್ ಬಗ್ಗೆ. ಸೊ ಹಾಗಾಗಿ ನಾನು ಅದರ ಬಗ್ಗೆ ಕೂಡ ಹೇಳ್ತೇನೆ, ಮತ್ತು ಕೂದಲ ಬೆಳವಣಿಗೆಗೆ ಆಗಿರ್ಬೋದು, ಮತ್ತು ಡ್ಯಾಂಡ್ರಫ್ ಸಮಸ್ಯೆಗಾಗಿರ್ಬೋದು. ಸೊ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಹೇಳಿದರೆ, ನಾವು ಮನೆಯಲ್ಲಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ತೇವೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ. ಸೊ ಯಾಕೆ ಇದನ್ನು ನಾನು ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದರೆ, ಈಗ ಮೊದಲಿನ ಕಾಲದಲ್ಲಿ ಈ ಗಿಡಮೂಲಿಕೆಗಳಿಂದ ಬಳಸ್ತಾ ಇದ್ದಂತಹ ಆಯಿಲನ್ನು ಬಳಸ್ತಾ ಇದ್ರು. ಅದಕ್ಕೆ ಪ್ಯೂರಿಟಿ ಇತ್ತು. ಅಂದರೆ ಈಗ ತೆಂಗಿನ ಎಣ್ಣೆ ತಯಾರು ಮಾಡ್ತಾ ಇದ್ರಲ್ವಾ, ಅದು ಗಾಣದ ಎಣ್ಣೆ ಅಂತ ನೀವು ಕೇಳಿರ್ಬೋದು. ಸೊ ಅದರಿಂದ ಯೂಸ್ ಮಾಡ್ತಾ ಇದ್ದದ್ರಿಂದ ಅದರಿಂದ ಯೂಸ್ ಮಾಡಿದಂಥ ಆಯಿಲನ್ನು ತಲೆಗೆ ಹಚ್ಕೊಳ್ತಾ ಇದ್ದದ್ರಿಂದ ತಲೆ ಕೂದಲ ಬೆಳವಣಿಗೆ ತುಂಬ ಚೆನ್ನಾಗಿತ್ತು. ಮತ್ತು ಅವರು ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕ್ತಾಯಿದ್ರು, ಮತ್ತು ಕೆಲವರು ಮೆಂತೆ ಆ ಥರ ಎಲ್ಲ ಹಾಕ್ತಾಯಿದ್ರು. ಓಕೆನಾ, ಸೊ ಆ ಗಿಡಮೂಲಿಕೆಗಳ ಬಗ್ಗೆ ಈಗಿನ ಕಾಲದವರಿಗೆ ಅಷ್ಟು ಪರಿಚಯ ಇಲ್ಲ. ಈಗ ನೀವು ಕೇಳಿರ್ಬೋದು ಭೃಂಗರಾಜ್. ಸೊ ತುಂಬ ಜನರಿಗೆ ಭೃಂಗರಾಜ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಕೇಳಿರ್ತೀರ, ಬಟ್ ಅದು ಹೇಗಿರುತ್ತೆ, ಆ ಎಲೆ ಯಾವುದು, ಅದರ ಪರಿಚಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಸೊ ಬೆಟ್ಟದ ನೆಲ್ಲಿಕಾಯಿ, ಅದರಿಂದ ಕೂದಲು ಕಪ್ಪಾಗುತ್ತೆ. ಈ ಭೃಂಗರಾಜಿಂದ ಕೂದಲು ಕಪ್ಪಾಗುತ್ತೆ. ಮತ್ತು ಬಿಳಿ ದಾಸವಾಳದಿಂದ ಡ್ಯಾಂಡ್ರಫ್ ಹೋಗುತ್ತೆ. ಸೊ ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇದು ನಮ್ಮ ಅಕ್ಕಪಕ್ಕದಲ್ಲಿ ಸಿಗೋದು ಕೂಡ ತುಂಬ ಕಡಿಮೆ. ಯಾಕಂತ ಹೇಳಿದರೆ ಅದೆಲ್ಲ ಅಳಿದು ಹೋಗಿದೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಇದು ಇನ್ನೂ ಕೂಡ ಇದೆ. ಸೊ ನನ್ನ ತಾಯಿ ಮೊದಲಿಂದಲೇ ಬಳಸ್ತಾ ಇದ್ದದ್ದು ಭೃಂಗರಾಜ್ ಮತ್ತು ಇದೆಲ್ಲ ಗಿಡಮೂಲಿಕೆಗಳಿಂದ ಬಳಸ್ತಾ ಇದ್ದಂತಹ ಹೇರ್ ಆಯಿಲ್. ಹಾಗಾಗಿ ಕೂದಲ ಬೆಳವಣಿಗೆ ತುಂಬ ಚೆನ್ನಾಗಿತ್ತು. ಬಟ್ ನಾವು ಸ್ವಲ್ಪ ಲೇಸಿನೆಸ್ ಮಾಡ್ತಾ ಇದ್ವಿ. ಅಂದರೆ ಕೂದಲಿಗೆ ಎಣ್ಣೆ ಹಾಕಿದರೆ ಅದೊಂಥರ ಅಂಟು ಬರುತ್ತೆ, ಆ ಥರ ಎಲ್ಲ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರಿಂದ ಸೊ ಎಲ್ಲೋ ಒಂದು ಕಡೆ ಕೂದಲ ಸಮಸ್ಯೆ ಆಯಿತು ಅಂತ ಅಂದ್ಕೊಳ್ತೇವೆ. ಸೊ ಈಗ 1 ವರ್ಷದ ಹಿಂದೆ ನನ್ನ ಅಮ್ಮನ ಜೊತೆ ಸುಮ್ಮನೆ ನಾನು ಹೇಳಿದೆ, ಯೂಟ್ಯೂಬ್ ವೀಡಿಯೋಗೋಸ್ಕರ ಹೇಳಿದ್ದೆ, ಅಮ್ಮ ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡಿ, ಮೊದಲು ನೀವು ಮಾಡ್ತಿದ್ರಲ್ಲ, ಸೊ ಅದನ್ನು ಹೇರ್ ಆಯಿಲ್ ಪ್ರಿಪೇರ್ ಮಾಡಿ ಅಂತ. ಮತ್ತು ನಾನು ಜಸ್ಟ್ ಹೇಳಿಬಿಟ್ಟೆ, ಅದರಲ್ಲಿ ನಿಮ್ಗೆ ಏನಾದರೂ ಇದು ಬೇಕಿಂತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಇದನ್ನು ನಿಮಗೆ ಕಳಿಸ್ಕೊಡ್ತೇನೆ ಅಂತ. ಬಟ್ ಫಸ್ಟಲ್ಲೇ ನನಗೆ ಒಂದು 10 ಜನ ಆರ್ಡ್ರ್ ಮಾಡಿದರು. ಸೊ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪರಿಮೆಂಟ್ ಮಾಡ್ತಾ ಹೋದ ಹಾಗೆ ತುಂಬ ಜನರಿಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ, ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದ ಕಾರಣ ತುಂಬ ಜನ ಏನಕ್ಕೆ ತಗೊಳ್ತಾ ಇದ್ರು ಅಂತ ಹೇಳಿದರೆ, ಬಿಳಿ ಕೂದಲು ಸಮಸ್ಯೆ ಇದೆ ನಮಗೆ, ಸೊ ಅದಕ್ಕೆ ಆಗುತ್ತಾ ಅಂತ. ಖಂಡಿತ ಆಗುತ್ತೆ. ಯಾಕಂತ ಹೇಳಿದರೆ ಇದರಲ್ಲಿ ಭೃಂಗರಾಜ್ ಮತ್ತು ನೆಲಚರಿ ಮತ್ತು ನೆಲ್ಲಿಕಾಯಿ, ಈ ಒಂದು 3 ಸತ್ವಗಳಿರೋದ್ರಿಂದ ಅದು ನಮಗೆ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ತುಂಬ ಜನರಿಗೆ ಸಜೆಸ್ಟ್ ಮಾಡಿದ್ದೆ ತಗೊಳ್ಳಿ ಅಂತ.
ಬಟ್ ಅವ್ರ ರಿಸಲ್ಟ್ ಹೇಳುವಾಗ ನನಗೆ ಒಂಥರ ಶಾಕ್ ಆಯಿತು. ತುಂಬ ಜನರಿಗೆ ಹೇಗೆ ಅಂತ ಹೇಳಿದರೆ, 2-3 ಸಲ ಹಚ್ಚಿದ ತಕ್ಷಣ ಬ್ಲ್ಯಾಕ್ ಹೇರ್ ಆಗುವಂಥದ್ದು. ಸೊ ಹಾಗಂತ ನಾನು ಹೇಳೋದಿಲ್ಲ ನಿಮಗೆ ಹಚ್ಚಿದ 3 ದಿವಸದಲ್ಲಿ ಆಗುತ್ತೆ ಅಂತ. ಸೊ ಒಬ್ರಿಗೇನು ಹಚ್ಚಿದ 3 ದಿವಸದಲ್ಲಿ ಬ್ಲ್ಯಾಕ್ ಹೇರ್ ಆಗಿದೆ ಅಂತ ನನಗೆ ಹೇಳಿದರು. ನನಗೆ ಇದರಲ್ಲಿ ಸುಳ್ಳು ಹೇಳಿ ಏನೂ ಆಗಲಿಕ್ಕಿಲ್ಲ. ಓಕೆನಾ, ನಿಮಗೆ ಹೆಲ್ಪ್ ಆಗಲಿ ಅನ್ನೋಂಥ ಕಾರಣಕ್ಕೆ ಮಾತ್ರ ಹೇಳ್ತಿದ್ದೇನೆ. ಸೊ ಹಾಗಾಗಿ ನಾವು ಈ ಒಂದು ಹೇರ್ ಆಯಿಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ಈ ಬಾಟಲಿಗೆ 150 ರುಪೀಸಿಗೆ ಕೊಡ್ತಾ ಇದ್ವಿ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ಆಯಿಲ್, ಅಂದರೆ 1 ವರ್ಷದ ಹಿಂದೆ ಆಯಿಲ್ಗಿದ್ದದ್ದು ಒಂದು 160-170 ರೂಪಾಯಿ ಲೀಟ್ರಿಗೆ. ಬಟ್ ಇವಾಗ 300 ರೂಪಾಯಿ ಆಗಿದೆ ಲೀಟರ್ಗೆ. ಸೊ ಹಾಗಾಗಿ ನಾವು ಕಾಸ್ಟ್ಲಿ ಮಾಡಿದ್ವಿ. 190 ರೂಪಾಯಿಗೆ ಇದು ಅವೈಲೇಬಲ್ ಇದೆ. ಬಟ್ ಇದರಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳಿದರೆ, ಶುದ್ಧ ತೆಂಗಿನ ಎಣ್ಣೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ಯಾಕೆಟ್ ತೆಂಗಿನೆಣ್ಣೆ ಆಗಿರ್ಬೋದು, ಶಾಪಲ್ಲಿ ಸಿಗುವಂಥ ತೆಂಗಿನೆಣ್ಣೆ ಆಗಿರ್ಬೋದು, ಇದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ 100% ರಿಸಲ್ಟ್ ಬೇಕು ನಮಗೆ. ಖಂಡಿತ ಹೇಳ್ತೇನೆ, ಈ ಪ್ಯಾಕೆಟ್ ತೆಂಗಿನೆಣ್ಣೆಗಳಿರುತ್ತೆ ಅಲ್ಲ, ಸೊ ಅದರಲ್ಲೆಲ್ಲ ಖಂಡಿತ ಕೆಮಿಕಲ್ ಇರುತ್ತೆ. ಯಾಕಂತ ಹೇಳಿದರೆ ಅಷ್ಟು ದಿನ ಅದು ಬರಬೇಕು ಅಂತ ಹೇಳಿದಕ್ಕೆ ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾನು ಅದಕ್ಕೋಸ್ಕರ ಮಿಲ್ಲಿಂದಲೇ ತಗೊಳ್ಳೋದು. ಮಿಲ್ಲಲ್ಲಿ ನಿಮಗೆ ಗೊತ್ತು ಕಾಸ್ಟ್ಲಿ ಇರುತ್ತೆ, 300 ರುಪೀಸ್ ಇರುತ್ತೆ ಲೀಟ್ರಿಗೆ. ನಮಗೆ ಪ್ಯಾಕೆಟಲ್ಲೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ, ಎಷ್ಟು ಒಂದು 250-200 ರೂಪಾಯಿಗೆಲ್ಲ ಸಿಗುತ್ತೆ ಲೀಟ್ರಿಗೆ. ಸೊ ಹಾಗಾಗಿ ನಾವು ಮಿಲ್ಲಿಂದಲೇ ಪರ್ಚೇಸ್ ಮಾಡಿ ಶುದ್ಧ ತೆಂಗಿನ ಎಣ್ಣೆಯನ್ನು ಬಳಸಿ ತಯಾರಿಸಿದಂತಹ ಹೇರ್ ಆಯಿಲ್. ಇದು ಗ್ರೀನ್ ಕಲರ್ಗೆ ಬರುತ್ತೆ. ನಾನು ಹೇಳ್ತೇನೆ ಇದರಲ್ಲಿ ಯಾವುದೆಲ್ಲ ಇದೆ ಅಂತ. ತುಂಬ ಜನ ಹೇಳುವುದಿಲ್ಲ ಯಾವುದೆಲ್ಲ ಇದೆ ಅಂತ. ಒಂದು ಶುದ್ಧ ತೆಂಗಿನ ಎಣ್ಣೆ, ಭೃಂಗರಾಜನ ಹಾಕ್ತೇವೆ, ನೆಲ್ಲಿಕಾಯಿ, ಬಿಳಿ ದಾಸವಾಳ. ಇದನ್ನು ಯಾಕೆ ಹಾಕ್ತೇವೆ ಅಂತ ಹೇಳಿದರೆ, ಡ್ಯಾಂಡ್ರಫ್ ಸಮಸ್ಯೆ ತುಂಬ ಜನರಿಗಿರುತ್ತೆ. ಪ್ರತಿಯೊಂದು ಹೇರ್ ಫಾಲ್ ಸಮಸ್ಯೆಗಾಗಿರ್ಬೋದು, ಡ್ಯಾಂಡ್ರಫ್ ಸಮಸ್ಯೆಗಾಗಿರ್ಬೋದು, ಬಿಳಿ ಕೂದಲ ಸಮಸ್ಯೆಗಾಗಿರ್ಬೋದು, ಮತ್ತು ಲಾಂಗ್ ಹೇರ್ ಬರಬೇಕು ಅಂತ ಇದ್ದರೆ, ಸೊ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂತ ಹೇಳಿದರೆ ಇದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ತುಂಬ ಜನರಿಗೆ ರಿಸಲ್ಟ್ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಮತ್ತು ಬ್ರಾಹ್ಮಿಯನ್ನು ಹಾಕ್ತೇವೆ. ಬ್ರಾಹ್ಮಿ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ತಿಮಾರೆ ಅಂತ ಹೇಳ್ತೇವೆ. ಸೊ ಆಲೋವೆರಾ, ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿಗಳು ಬರುತ್ತೆ ನೋಡಿ, ಸೊ ಅದನ್ನು ಹಾಕ್ತೇವೆ. ಮತ್ತು ನೆಲಚರಿ, ಇದು ಬಿಳಿ ಕೂದಲು ಕಪ್ಪಾಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಭೃಂಗರಾಜರಲ್ಲಿ ಆಲ್ಮೋಸ್ಟ್ ಕವರ್ ಆಗುತ್ತೆ, ಬಟ್ ಇದನ್ನು ನಾವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆಗಿ ಹಾಕ್ತಾ ಇದ್ದೇವೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ನಾವು ತಯಾರು ಮಾಡಿದಂತಹ ಹೇರ್ ಆಯಿಲ್. ಸೊ ತುಂಬ ಜನರಿಗೆ ರಿಸಲ್ಟ್ ಕೊಟ್ಟಿದೆ. ಒಂದು ವೇಳೆ ನಿಮಗೆ ಡೌಟ್ ಇದ್ದರೆ ಅಂತ ಹೇಳಿದರೆ, ನನಗೆ ಖಂಡಿತ ನೀವು ಡಿಸ್ಪ್ಲೇಲಿ ಕಾಣ್ತಾ ಇರುವಂತಹ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನನಗೆ ಮೆಸೇಜ್ ಮಾಡಿ. ಆದಷ್ಟು ಕಾಲ್ ಅವಾಯ್ಡ್ ಮಾಡಿ, ಯಾಕಂತ ಹೇಳಿದರೆ ಕಾಲ್ ತೆಗೆಯುವಷ್ಟು ಪುರ್ಸೋದಿರೋದಿಲ್ಲ. ಯಾಕಂತ ಹೇಳಿದರೆ ಕೆಲಸಕ್ಕೆ ಬೇರೆ ಹೋಗ್ತೇನೆ ನಾನು. ಸೊ ಹಾಗಾಗಿ ಮೆಸೇಜ್ ಮಾಡಿಡಿ, ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ, ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂತ. ಹಾಯ್ ಇಂಥ ಮೆಸೇಜ್ ಹಾಕಿದಾಗ ಎಲ್ಲ ಡೀಟೇಲ್ಸ್ ಬರುತ್ತೆ ನಿಮಗೆ. ಹೇರ್ ಆಯಿಲ್ ಪ್ರೈಸಿಂದ ಹಿಡಿದು ಕೊರಿಯರ್ ಚಾರ್ಜ್ ಮತ್ತು ಏನೆಲ್ಲ ಡೀಟೇಲ್ಸ್ ಬೇಕು, ನಿಮ್ಮ ಅಡ್ರೆಸ್ ಬಗ್ಗೆ ಡೀಟೇಲ್ಸ್ ಏನು ಬೇಕು, ಸೊ ಎಲ್ಲವೂ ನಿಮಗೆ ಬರುತ್ತೆ ಹಾಯ್ ಇಂಥ ಮೆಸೇಜ್ ಹಾಕಿದ ತಕ್ಷಣ. ಸೊ ನಾನೊಂದು ಹೇಳ್ತೇನೆ, ಈಗ ತುಂಬ ಕಡೆಗಳಲ್ಲಿ ನಮಗೆ ಬೇಕಾದಂತಹ, ಅಂದರೆ ಕೂದಲ ಬೆಳವಣಿಗೆಗೆ ಬೇಕಾದಂತಹ ಗಿಡಮೂಲಿಕೆಗಳು ಸಿಗೋದಿಲ್ಲ. ಸೊ ತುಂಬ ಕಷ್ಟಪಟ್ಟು ನನ್ನ ಅಮ್ಮ ಬದ್ದ ಬೈಲು ಅಂತ ಹೇಳ್ತವೆ ನೋಡಿ, ತೋಟ ಅದು ಇದು ಅಂತೆಲ್ಲ ಸುತ್ತಾಡ್ಕೊಂಡು ಹೋಗಿ ಸಾಧಾರಣ ಒಂದು 2-3 ಗಂಟೆ ಅವ್ರು ಬರೋದೇ ಇಲ್ಲ. ಸೊ ಅಷ್ಟು ಹುಡುಕಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡುವಂತಹ ಹೇರ್ ಆಯಿಲ್ ಇದು. ಸೊ ಮತ್ತೊಂದೇನು ಅಂತ ಹೇಳಿದರೆ, ಇದನ್ನು ನಾವು ಅಂದರೆ ಈ ಗ್ಯಾಸಲ್ಲಿ ಆ ಥರ ಎಲ್ಲ ಉರಿಸೋದಿಲ್ಲ. ಅಂದರೆ ಮೊದಲಿನ ಕಾಲದಲ್ಲಿ ಹೇಗೆ ತಯಾರು ಮಾಡ್ತಾಯಿದ್ರು ಅದೇ ರೀತಿ ನಾವು ಒಲೆಯಲ್ಲಿ ಉರಿಸಿ, ಸೊ ಒಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಗಿಡಮೂಲಿಕೆಗಳನ್ನು ಹಾಕಿ ಮತ್ತೆ ನಾವು ಪ್ರಿಪೇರ್ ಮಾಡೋದು. ಜಸ್ಟ್ ಒಮ್ಮೆ ನೋಡಿ ನಾವು ಹೇಗೆ ಪ್ರಿಪೇರ್ ಮಾಡ್ತೇವೆ ಅಂತ ಜಸ್ಟ್ ನೋಡ್ಕೊಂಡು ಬನ್ನಿ.
ನೀರ್ಲಿ ಮಾಡಿಯೋಣ ಪಾಡ್ಲೆ ಬುಕ್ಕ ಸೈಡ್ ಗುಂತುಲ ಆ ಗಾಡಿ ಒಂದು ಬಾಲ ಎಸ್ ನೋಡಿದ್ರಲ್ವಾ ಯಾವ ರೀತಿಯಲ್ಲಿ ನಾವು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತೇವೆ ಅಂತ. ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಏನು ಅಂತ ಹೇಳಿದರೆ, ಇವಾಗ ತುಂಬ ಜನರಿಗೆ ಈ ಹೇರ್ ಆಯಿಲ್ ಹಾಕುವಾಗ, ತುಂಬ ಜನರಿಗೆ ಅಲ್ಲ, ಒಂದು 100ಅಲ್ಲಿ ಒಂದು 2% ಜನರಿಗೆ ಈ ಹೇರ್ ಆಯಿಲ್ ಹಾಕುವಾಗ ಶೀತ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದರೆ, ಈಗ ನೋಡಿ, ನಮಗೀಗ ಹುಷಾರಿಲ್ಲದಾಗ ತಲೆನೋವೆಲ್ಲ ಜಾಸ್ತಿ ಬರುತ್ತೆ ನೋಡಿ. ಇದು ತಲೆನೋವಿಗೆ ಹಾಕಿದ್ರು ಕೂಡ ತಲೆನೋವು ರಿಲೀಫ್ ಆಗಿದೆ. ತುಂಬ ಜನ ಹೇಳಿದ್ದಾರೆ ನಾನು ತಲೆನೋವಿಗೆ ಅಂತಲೇ ಇದನ್ನು ತಗೊಳ್ತಿದ್ದೇನೆ ಅಂತ. ಯಾಕೆ ಅಂತ ಹೇಳಿದರೆ, ಅದು ಕೂಡ ಹೇಳಿಬಿಡ್ತೇನೆ. ಯಾಕೆ ಶೀತ ಆಗುತ್ತೆ ಅಂತ ಹೇಳಿದರೆ, ಈಗ ನಮ್ಮ ತಲೆಯಲ್ಲಿ ಕೆಲವೊಂದು ಸಲ ಕೆಲವರಿಗೆ ಕಫ ಎಲ್ಲ ಗಟ್ಟಿರುತ್ತೆ ನೋಡಿ. ಸೊ ಅದು ನೀರಾಗಿ ಹೋಗುತ್ತೆ. ಸೊ ಹಾಗಾಗಿ ಶೀತ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ತುಂಬ ಜನರಿಗೆ ತಲೆಯಲ್ಲಿ ಕಫ ಕಟ್ಟಿರೋದ್ರಿಂದ ತಲೆನೋವು ಜಾಸ್ತಿ ಆಗಿರುತ್ತೆ. ಸೊ ತಲೆನೋವಿಗೆ ಇದನ್ನು ಹಚ್ಚಿಕೊಂಡ ತಕ್ಷಣ ತಲೆನೋವು ಕೂಡ ಕಡಿಮೆ ಆಗುತ್ತೆ. ತುಂಬದಕ್ಕೆ ಇದು ಹೆಲ್ಪ್ಫುಲ್. ಯಾಕಂತ ಹೇಳಿದರೆ ನಾನು ಹೇಳುವಂಥದ್ದಲ್ಲ, ಬಟ್ ತುಂಬ ಜನ ಹೇಳಿದ್ದನ್ನು ನಿಮಗೆ ಹೇಳ್ತಿದ್ದೇನೆ. ಸದ್ಯಕ್ಕೀಗ 20,000ಕ್ಕಿಂತಲೂ ಹೆಚ್ಚು ಜನರು ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. 20,000 ಕಸ್ಟಮರ್ಸ್ ಇದ್ದಾರೆ ಅನ್ನುವಂಥ ಖುಷಿ ಕೂಡ ನಮಗಿದೆ. ಮತ್ತು ಆಲ್ ಓವರ್ ಇಂಡಿಯಾ ಇದು ಸರ್ವಿಸ್ ಅವೈಲೇಬಲ್ ಇದೆ. ಒಂದು ವೇಳೆ ನಿಮಗೆ ನೀವು ಒಂದು ವೇಳೆ ಫಾರಿನಲ್ಲಿ ಇದ್ದೀರಿ, ಸೊ ನಿಮಗೆ ಬೇಕು ಅಂತಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಬೇರೆ ದೇಶಕ್ಕೆ ಕಳಿಸೋದಾದರೆ ಕೊರಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಲೀಟರಿಗೆ ಇಷ್ಟು ಅಂತ ಇರುತ್ತೆ ಅಲ್ಲಿ. ಸೊ ಒಂದು ಕೆಜಿಗೆ ಇಷ್ಟು ಅಂತ ಇರುತ್ತೆ, ಕೆಜಿಗೆ 2,500 ಏನು ಕೊರಿಯರ್ ಚಾರ್ಜ್ ಆ ಥರ ಎಲ್ಲ ಇರ್ತದೆ. ಸೊ ಹಾಗಾಗಿ ನೀವು ಊರಿಗೆ ಬಂದಾಗಲೇ ತಗೊಂಡ್ರೆ ಬೆಟರ್. ತುಂಬ ಜನ ಫಾರಿನ್ಗೆ ತಗೊಂಡು ಹೋಗಿದ್ದಾರೆ. ಕೆಲವರು ಹೇಳ್ಬೋದಂಗೆ ನಮ್ಮ ಕಡೆ ನೀರಿನ ಸಮಸ್ಯೆ ಜಾಸ್ತಿ, ಅಂದರೆ ನೀರಿನಲ್ಲಿ ಏನು ಪೊಲ್ಯೂಷನ್ ಆ ಥರ ಎಲ್ಲ ಇರುತ್ತೆ, ಅಂದರೆ ನೀರು ಸರಿ ಇಲ್ಲದ ಕಾರಣಾಗಿ ನಮಗೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ. ಈಗ ಬ್ಯಾಂಗ್ಳೂರಲ್ಲೆಲ್ಲ ಕರೆಕ್ಟಾಗಿ ನೀರು ಸಮಸ್ಯೆ ಖಂಡಿತ ಇರುತ್ತೆ. ಸೊ ತುಂಬ ಜನ ಬ್ಯಾಂಗ್ಳೂರ್ನವರು ಕೂಡ ಪರ್ಚೇಸ್ ಮಾಡಿದ್ದಾರೆ. ಆ ಒಂದು ನೀರಿನ ಇದಕ್ಕೆ ಕೂಡ ಸೆಟ್ ಆಗ್ತಾ ಇದೆ ಅಂತ ಹೇಳಿದರು ಹೇರ್ ಆಯಿಲ್. ಈಗ ಕೆಲವರು ಹೇಳ್ಬೋದು, ನಾವು ಕೆಲಸಕ್ಕೆ ಹೋಗುವವರು, ಸೊ ಹಾಗಾಗಿ ನಮಗೆ ಅದನ್ನು ಪ್ರತಿದಿನ ಹೇರ್ ಆಯಿಲ್ ಹಚ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಸಂಜೆ ಬಂದ ತಕ್ಷಣ ಹೇರ್ ಆಯಿಲ್ ಹಾಕಿ ಒಂದು 2 ಗಂಟೆ ಹೇರಲ್ಲಿ ಆಯಿಲನ್ನು ಬಿಡಿ, ಮತ್ತೆ ವಾಶ್ ಮಾಡಿದರೂ ಕೂಡ ನಿಮಗೆ ರಿಸಲ್ಟ್ ಬರುತ್ತೆ. ಮಿನಿಮಮ್ ನಿಮಗೆ 2 ಗಂಟೆ ಈ ಒಂದು ಹೇರ್ ಆಯಿಲ್ ತಲೆಯಲ್ಲಿ ಇರಬೇಕು. ಇದನ್ನು ಹಚ್ಕೊಂಡ ನಂತರ ಈ ಬುಡಕ್ಕೆ ಹಚ್ಕೊಳ್ಳಿ, ಓಕೆನಾ? ಬುಡಕ್ಕೆ ಹಚ್ಕೊಂಡ ನಂತರ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ. ಮಸಾಜ್ ಆಗದಿದ್ರೂ ಪರವಾಗಿಲ್ಲ, ಹೇರ್ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಕೂದಲಿಂದ ಹಿಡಿದು ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಕೂದಲು ಸೀಳು ಬಿಡೋದು, ಮತ್ತು ಏನು ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ, ಮತ್ತು ವೈಟ್ ಹೇರ್ ಸಮಸ್ಯೆ ಇದ್ದರೆ, ಮತ್ತು ಕೂದಲು ಉದ್ದಾನೇ ಬರೋದಿಲ್ಲ ಅಂತ ಇದ್ದರೆ ಖಂಡಿತ ಹಚ್ಕೊಳ್ಬೋದು. ಇನ್ನು ಕೆಲವರಿಗೆ ಡೌಟ್ ಇರ್ಬೋದು, ಎಲ್ಲ ಡೌಟಿಗೆ ಇವತ್ತು ಕ್ಲಿಯರ್ ಮಾಡಿಬಿಡ್ತಾರೆ. ಒಂದು ವೇಳೆ ನಾನು ಏನಾದರೂ ಬಿಟ್ಟು ಹೋಗಿದ್ದರೆ ನೀವು ಕಮೆಂಟಲ್ಲಿ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೇನೆ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಸ್ವಲ್ಪ ದಿನ ಆದಷ್ಟೇ ನನಗೆ ಹಚ್ಕೊಳ್ಬೋದಾ ಅಂತ ಕೇಳ್ಬೋದು. 6 ತಿಂಗಳು ಸ್ಟ್ರೈಟ್ನಿಂಗ್ ಮಾಡಿ 6 ತಿಂಗಳು ಕಳೆದಿದ್ರೆ ಖಂಡಿತ ಹಚ್ಕೋಬೋದು. ಗೊತ್ತಿರೋ ಹಾಗೆ ಸ್ಟ್ರೈಟ್ನಿಂಗ್ ಮಾಡಿದರೆ ಖಂಡಿತ ಹೇರ್ ಫಾಲ್ ಆಗೇ ಆಗುತ್ತೆ. ನಾನು ಕೂಡ ಹೇರ್ ಸ್ಟ್ರೈಟಿಂಗ್ ಮಾಡಿದ ನಂತರ ನನಗೆ ಹೇರ್ ಫಾಲ್ ಸಮಸ್ಯೆ ಆದ್ದು, ಮತ್ತು ನನಗೆ ಪರಿಹಾರ ಸಿಕ್ಕಿದ್ದು ಈ ಒಂದು ಹೇರ್ ಆಯಿಲಿಂದ. ನನ್ನ ಹೇರ್ ಆಯಿಲ್ ನೋಡಿ, ಹೇರ್ ಸ್ಟ್ರೈಟ್ ಮಾಡಿದಾಗ ಉಂಟಾ, ಕರೆಕ್ಟ್ ಆಗಲಿಲ್ವ? ಈಗ ಮೊದಲಿನ ಹೇರ್ ಬಂದಿದೆ ಅಂತ ಹೇಳಿದರೆ ಈ ಹೇರ್ ಆಯಿಲೇ ಕಾರಣ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಮಗುವಾದ ನಂತರ ಖಂಡಿತ ಆ ಒಂದು ಟೈಮಲ್ಲಿ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ.
ಸೊ ಯಾಕಂತ ಹೇಳಿದರೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಹೇರ್ ಫಾಲ್ ಎಲ್ಲ ಆಗುತ್ತೆ, ಮತ್ತು ಕೆಲವೊಂದು ಬಾಡಿಯಲ್ಲಾದಂಥ ವೇರಿಯೇಷನ್ ಅದು ಇದರಲ್ಲೆಲ್ಲ ಮತ್ತು ಹಾರ್ಮೋನ್ ಚೇಂಜಸ್ ಇದರಲ್ಲೆಲ್ಲ ನಮಗೆ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ. ಇದೆಲ್ಲ ನಿಮಗೆ ರಿಪ್ಲೇಸ್ ಮಾಡುತ್ತೆ. ಸೊ ತುಂಬ ಜನ ಹಾಗಾಗಿ ತಗೊಂಡಿದ್ದಾರೆ. ಮತ್ತು ಎಷ್ಟು ವರ್ಷದಿಂದ ಬಳಸ್ಬೋದು, 2 ವರ್ಷದ ಮಕ್ಕಳಿಂದ ಹಿಡಿದು, ನನ್ನ ಮಗಳಿಗೆ ಬಳಸ್ತಾ ಇದ್ದಾರೆ, 1 ವರ್ಷ ಅಲ್ಲ ಅದಕ್ಕಿಂತ ಮುಂಚೆ ಬಳಸ್ತಾ ಇದ್ದೇನೆ. ಬಟ್ ಒಂದು ಕೆಲವರಿಗೆ ಶೀತ ಆಗ್ಬೋದು, ಆ ಥರ ಎಲ್ಲ ಇರ್ತದಲ್ಲ ಮಕ್ಕಳಿಗೆ. ಸೊ ಹಾಗಾಗಿ 2 ವರ್ಷದ ಮಕ್ಕಳಿಂದ ಹಿಡಿದು ಎಷ್ಟು ಏಜ್ ಆದವರ ತನಕ ಹಾಕ್ಬೋದು. ಮತ್ತು ಕೆಲವ್ರಿಗೆ ಕೇಳ್ಬೋದು ನನ್ನ ಹತ್ರ, ವಯಸ್ಸಾದ ನಂತರ ಬಿಳಿ ಕೂದಲು ಬರುತ್ತಲ್ವ, ಅದಕ್ಕಾಗತ್ತಾ ಅಂತ. ಅದು ನನಗೆ ಖಂಡಿತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ವಯಸ್ಸಾದ ನಂತರ ಬಿಳಿ ಕೂದಲು ಬರೋದು ಕಾಮನ್. ಯಾಕಂತ ಹೇಳಿದರೆ ತುಂಬ 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 ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ. ಸೊ ಹಾಗಾಗಿ ವೈಟ್ ಹೇರ್ ಆಗುತ್ತೆ. ಸೊ ಅದಕ್ಕಾಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಈ ಏಜ್ ಆಗದೆ ವೈಟ್ ಹೇರಲ್ಲಿ ಆಗುತ್ತಲ್ವ, ಸೊ ಅದಕ್ಕೆ ಖಂಡಿತ ಇದು ರಿಸಲ್ಟ್ ಕೊಡುತ್ತೆ. ಒಂದು ವೇಳೆ ನಿಮ್ಗೆ ಇದರದ್ದೇನಾದರೂ ರಿವ್ಯೂಸ್ ಬೇಕು ಅಂತ ಇದ್ದರೆ ನೀವು ನನಗೆ ಮೆಸೇಜ್ ಹಾಕಿದರೆ ನಾನು ಕಸ್ಟಮರ್ ರಿವ್ಯೂಸನ್ನು ಕಳಿಸ್ಕೊಡ್ತೇನೆ ನಿಮಗೆ. ಮತ್ತು ಆಲ್ಮೋಸ್ಟ್ ಒಂದು 20,000 ಬಾಟಲ್ ನನ್ನ ಹತ್ರ ಸೋಲ್ಡ್ ಔಟ್ ಆಗಿದೆ. ಇದು 100 ml ಬಾಟಲ್ ನೋಡ್ಬೋದು, 100 ml ಬಾಟಲ್. ಸೊ ಇದರಲ್ಲಿ ಏನು ಪಿಕ್ಚರ್ ಇದೆ, ಸೊ ಅದೇ ಈ ಆಯಿಲ್. ಮತ್ತು ಇದನ್ನು ಎಷ್ಟು ದಿನ ನಿಮಗೆ ಇಡ್ಬೋದು ಅಂತ ಹೇಳಿದರೆ, ಒಂದು 6, 7, 8 ತಿಂಗಳು ನಿಮಗೆ ಇಟ್ಟರು ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಜಿಡ್ಡು ಹಿಡಿಯೋದಿಲ್ಲ. ಅಂದರೆ ಇದು ಪ್ಯೂರ್ ಆಗಿರೋದ್ರಿಂದ, ಇದಕ್ಕೆ ನಾವು ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ಜಿಡ್ಡು ಆಗ್ಬೋದು ಅಂತ ನನಗೆ ಡೌಟ್. ಬಟ್ ಇಷ್ಟರವರೆಗೆ ಯಾರ್ದು ಕಂಪ್ಲೇಂಟ್ ಬಂದಿಲ್ಲ ನನಗೆ ಜಿಡ್ಡಾಗಿದೆ ಅಂತ. ಒಂದು ವೇಳೆ ಜಿಡ್ಡಾದರೆ ಅದನ್ನು ಬಿಸಿ ಮಾಡಿಕೊಂಡ್ರೆ ಆಗಲೇ ಕರೆಕ್ಟ್ ಆಗುತ್ತೆ ನಿಮಗೆ. ಮತ್ತೇನು ಇಷ್ಟು ಹೇಳಿಕ್ಕಿತ್ತು. ಒಂದು ವೇಳೆ ನಿಮಗೆ ಬೇಕು ಅಂತ ಇದ್ದರೆ ಖಂಡಿತ ನನಗೆ ಮೆಸೇಜ್ ಹಾಕಿ ನಿಮಗೆ ನಾನು ಕಳಿಸಿಕೊಡ್ತೇನೆ. ಮತ್ತು ಅದೇ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂತ ಹೇಳಿದರೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನನ್ನ ಅಮ್ಮನೇ ಖುದ್ದಾಗಿ ಇದನ್ನು ತಯಾರು ಮಾಡೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.